ಕಾಲು ಕೆರೆದಂತ ಅತೃಪ್ತರಿದಾರಲ್ಲ ರಾಜ್ಯ ಬಿಜೆಪಿಯಲ್ಲಿರ್ತಕ್ಕಂಥ ಅತೃಪ್ತರು ವಿನಾಕಾರಣ ಟೀಕೆಯನ್ನು ಮಾಡುವಂಥವ್ರು ಅಥವಾ ವೈಯಕ್ತಿಕ ವಿಚಾರವನ್ನೇ ಮುಂದಿಟ್ಟುಕೊಂಡು ಟೀಕೆಯನ್ನು ಮಾಡುವಂಥವ್ರು ಅಂಥ ಕಾಲು ಕೆರೆದಂಥ ಅತೃಪ್ತರ ವಿರುದ್ಧ ವಿಜಯೇಂದ್ರ ದೊಡ್ಡ ಹೈಕಮಾಂಡ್ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಯತ್ನಾಳ್ ಇರ್ಬೋದು, ಜಾರಕಿಹೊಳಿ ಇರ್ಬೋದು, ಸೋಮಣ್ಣ ಸೇರಿದಾಗೆ ರೆಬೆಲ್ಸ್ ಅಂತ ಯಾರೆಲ್ಲ ಇದ್ದಾರೋ ಅಂಥವರ ವಿರುದ್ಧ ದೂರನ್ನ ಕೊಟ್ಟಿದ್ದಾರಾ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಕೇಸರಿ ಪಡೆ ಅಸಮಾಧಾನಿತರ ವಿರುದ್ಧ ಶಿಸ್ತು ಕ್ರಮದ ತೂಗತ್ತಿ ತೂಗಾಡ್ತಾ ಇದೆಯಾ ಮತ್ತೊಂದು ಪ್ರಶ್ನೆ ಮೂಡ್ತಾ ಇರೋವಂಥದ್ದು. ಈಗ ನಾವು ನೋಡ್ತೀವಿ, ಒಂದು ಕಡೆಯಿಂದ ನೋಡ್ತಾ ಇದ್ರೆ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಬೆಳವಣಿಗೆಗಳು. ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ, ಒಗ್ಗಟ್ಟಾಗಿ ಹೋಗಬೇಕು, ನಾವು JDS ಜೊತೆಯಲ್ಲಿ ಸೇರಿ 28 ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂತೇಳಿ ಬಿಜೆಪಿಯ ಹೈಕಮಾಂಡ್ ಇರ್ಬೋದು ಅಥವಾ ನಾಯಕರು ಒಂದು ಕಡೆ ಚರ್ಚೆ ಮಾಡ್ತಿದ್ರೆ, ಮತ್ತೊಂದಿಷ್ಟು ನಾಯಕರು ಒಳಗಡೆನೆ ಹುಳುಕನ್ನು ತೆಗೆದಿಡುವಂಥದ್ದು ಅಥವಾ ತಮ್ಮ ವೈಯಕ್ತಿಕ ಮಹತ್ವಾಕಾಂಕ್ಷೆ ಈಡೇರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಟಾರ್ಗೆಟ್ ಮಾಡುವಂಥ ಬರದಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮೂಡುವಂಥ ನಡವಳಿಕೆಗಳನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಕೆಲವು ಈ ಒಂದು ರೀತಿಯಾಗಿರ್ತಕ್ಕಂಥ ಡೆವಲಪ್ಮೆಂಟ್ ನಡೆದಿರುವಂಥದ್ದು ದೂರನ್ನ ಕೊಟ್ಟಿದ್ದಾರೆ ಅಂತ ಮತ್ತೆ ಪ್ರಶ್ನೆ ಮೂಡ್ತಾ ಇದೆ. ಮಧು, ನಾವು ಈ ವಿಚಾರವನ್ನು ನೋಡೋದಾದ್ರೆ ಬಿಜೆಪಿಯಲ್ಲಿ ನಾವು ಪದೇ ಪದೇ ಹೇಳ್ತೀವಿ, ಒಂದು ಮನೆ 66 ಬಾಗಿಲು ಅಂತ. ಈ 66 ಬಾಗಿಲು ಈಗಲಾದರೂ ಮುಚ್ಚುವಂಥ ಸಾಧ್ಯತೆಗಳಿದ್ದಾವ ಅಥವಾ ಮತ್ತು ಇದು 66 ಇದ್ದಿದ್ದು 666 ಆಗಿ ಬದಲಾವಣೆ ಆಗುತ್ತಾ? ನೋಡಿ ಗುಡಿ, ಒಂದು ಭಾವಚಿತ್ರ 1000 ಪದಗಳಿಗೆ ಸಮಾನವಂಥದ್ದು ಒಂದು ಹಳೆ ಮಾತು. ಅದು ಈ ಭೇಟಿಯಲ್ಲಿ ಬಂದಿರುವಂಥ ಏನು ಚಿತ್ರಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಮೊದಲ ಭೇಟಿ ಮೋದಿಯವ್ರನ್ನ ಭೇಟಿ ಆಗಿರೋದು ರಾಜ್ಯಾಧ್ಯಕ್ಷರಾದ ನಂತರ. ಅಂದರೆ ಅವರ ಆಯ್ಕೆ ಮೋದಿಯವರ ಒಂದು ಏನು ನಿರ್ದೇಶನ ಇಲ್ಲದೆ ಅಥವಾ ಅವರೊಂದು ಸಮ್ಮತಿ ಇಲ್ಲದೆ ಖಂಡಿತ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ವರಿಷ್ಠರ ಎಲ್ಲ ಲೆಕ್ಕಾಚಾರಗಳನ್ನು ಅಳೆದು ತೂಗಿ ಯಾವುದು ಒಳಿತಾಗಬಹುದು ಅಥವಾ ಈ ಒಂದು ಕಳೆದ ಸಲ ಮಾಡಿದಂಥ ವಿಧಾನಸಭಾ ಚುನಾವಣೆ ಪ್ರಯೋಗ ಅಂತೂ ವೈಫಲ್ಯವನ್ನು ಕಂಡಿದೆ. ಈ ಪ್ರಯೋಗ ಸಕ್ಸಸ್ ಆಗುತ್ತಾ ಇಲ್ವಾ ಅನ್ನೋದನ್ನಾದ್ರೂ ಕೂಡ ನೋಡ್ಬೇಕಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಆ ಒಂದು ಮಿತ್ ಏನಿದೆ, BSY ವಿಜಯೇಂದ್ರ ಆ ಫ್ಯಾಕ್ಟ್ರಿಗಳು ಅದು ವರ್ಕ್ ಆಗುತ್ತಾ ಇಲ್ವಾ ಅನ್ನೋದಕ್ಕಾದ್ರೂ ಕೂಡ ಮುಂದಿನ ಒಂದು ಏನು ನೀಲನಕ್ಷೆಯನ್ನು ಮಾಡ್ಲಿಕ್ಕಾದ್ರೂ ಪಕ್ಷದಲ್ಲಿ ಸಂಘಟನೆ ವಿಚಾರದಲ್ಲಿ ಆಫ್ಟರ್ ಲೋಕಸಭೆಗಾದ್ರೂ ಬೇಕಲ್ಲ. ಟೆಸ್ಟೇ ಮಾಡದೆ ಹೋದ್ರೆ ಅದು ಒಂದು ಏನು ಅನೂಹ್ಯವಾದಂಥ ಅದೃಶ್ಯವಾದಂಥ ಒಂದು ಫ್ಯಾಕ್ಟ್ರಿಗಳಿತ್ತು. ಸೊ ಅದನ್ನು ಕ್ರ್ಯಾಕ್ ಮಾಡುವಂಥ ಪ್ರಯತ್ನವನ್ನು ಹೈಕಮಾಂಡ್ ಮಾಡಿದೆ. ಅದೇನಾಗುತ್ತೋ ಒಂದು ಕಡೆ. ಆದರೆ ಅದರ ನಂತರವೂ ಕೂಡ ಏನು ಇಲ್ಲಿರುವಂಥ ಕೆಲವು ಏನು ಆಕ್ಷೇಪಗಳು, ಅಪಸ್ವರಗಳು, ಅಸಹಕಾರಗಳು ಏನು ಬರ್ತಾ ಇದೆ, ಅದೊಂಥರ ಊಟ ಆದ ನಂತರವೂ ಕೂಡ ಹಲ್ಲಲ್ಲಿ ಸಿಕ್ಕಾಕೊಳ್ಳುವಂಥ ಒಂದಷ್ಟು ಏನು ತ್ಯಾಜ್ಯ ಥರ ಆಗಿಬಿಟ್ಟಿದೆ. ಅದು ಯಾರೇ ನಾಯಕರಾಗಲಿ, ಯಾವುದೇ ಪಕ್ಷ ಆಗಲಿ, ಬೀಟ್ ಕಾಂಗ್ರೆಸ್ ದಡ ಎಲ್ಲಾದರೂ ಇಂಥ ಅಸಮಾಧಾನಗಳು ಯಾವ ನಾಯಕತ್ವಕ್ಕೂ ಕೂಡ ಒಂದು ಕ್ಲಾರಿಟಿಯನ್ನು ನಿರ್ದೇಶನವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಈ ಒಂದು ಭೇಟಿಯಲ್ಲಿ ಸ್ವತಃ ಕುಮಾರಸ್ವಾಮಿ ಅವರನ್ನು ಏನು ಪಕ್ಕದಲ್ಲಿ ಇಟ್ಕೊಂಡು ಜೊತೆಗಿಟ್ಟುಕೊಂಡು ಸಾಧ್ಯ ಆದಷ್ಟು ಈ ಮೈತ್ರಿಯ ಒಂದು ಸಕ್ಸಸ್ ನಿಂತಿರುವಂಥದ್ದು ಇಲ್ಲಿರುವಂಥ ಅಪಸ್ವರಗಳನ್ನು ಬಂದ್ ಮಾಡಿದಂಥ ಸಂದರ್ಭದಲ್ಲಿ ಏನೋ ಒಂದು ಮನವರಿಕೆಯನ್ನು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಖಂಡಿತ ಮಾಡಿರ್ತಾರೆ. ಅದಕ್ಕೆ ಪೂರಕವಾಗಿ ಇಲ್ಲಿ ಸಿಗ್ತಿರುವಂಥ ಇನ್ಪುಟ್ಸ್ ಏನಿದೆ, ಏನೋ ಬಿಜೆಪಿ ಆಪ್ತ ವಲಯಗಳಲ್ಲಿ ಮತ್ತು ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಆಪ್ತ ವಲಯಗಳಲ್ಲಿ ಕೇಳಿ ಬರ್ತಿರುವಂಥ ಮಾತು, ಸಾಧ್ಯ ಆದಷ್ಟು ಹಿಕಪ್ಸ್ ಏನಿದೆ ಕ್ಲಿಯರ್ ಮಾಡಿ, ಏನೋ ಸೂಕ್ಷ್ಮವಾಗಿ ಹೇಳೋಕ್ಕಾದರೆ ಹೇಳಿ ಮಾತುಕತೆಯ ಮೂಲಕ, ಇಲ್ಲಾಂದರೆ ಅತ್ಯಂತ ಏನೋ ದಾಷ್ಟ್ಯದಿಂದಲೇ ಕೆಲವು ಏನೋ ಸಂದೇಶಗಳನ್ನು ಪಾಸ್ ಮಾಡಿ ಇದು ವರಿಷ್ಠರ ಒಂದು ಏನು ಸೂಚನೆ ಅನ್ನೋ ರೀತಿಯನ್ನು ಏನು ಫ್ರೀಡಮನ್ನು ಕೊಟ್ಟಿದ್ದಾರೆ ವಿಜೇಂದ್ರ ಅವರಿಗೆ ಅನ್ನೋ ರೀತಿಯೂ ಕೂಡ ಒಂದಷ್ಟು ಆಪ್ತ ವಲಯದಲ್ಲಿ ಮಾತುಕತೆಗಳಾಗ್ತಾ ಇದೆ. ಅದೇ ನಿಜ ಆದರೆ ಇಷ್ಟು ದಿವಸ ಏನು ಈಗ CT ರವಿ ಜಾಂಡ್ರಿಗೆ ಮಾತಿನ ಪೆಟ್ಟು ದಡ್ಡರಿಗೆ ದೊಣ್ಣೆ ಪೆಟ್ಟು ಅನ್ನೋ ರೀತಿ ಇಲ್ಲಿ ಯತ್ನಾಳ್ ಮತ್ತು ಸೋಮಣ್ಣ ಅಂತವರಿಗೆ ಶಿಸ್ತು ಕ್ರಮಗಳನ್ನು ಖಂಡಿತ ತಗೊಂಡ್ಬಿಡ್ತಾರೆ ಅಂದರೆ ಸಾಧ್ಯ ಇಲ್ಲ. ಯಾಕಂದರೆ ಅದಕ್ಕೆ ಒಂದು ಸಮುದಾಯ ಮತ್ತು ಬೇರೆ ಬೇರೆ ಸ್ಥಳೀಯ ಫ್ಯಾಕ್ಟ್ರಿಗಳಿದೆ. ಅದರ ಹೊರತಾಗಿ CT ರವಿ ರೀತಿ ಸುಮ್ಮನೂ ಇಲ್ಲ ಇವರು. ಸೊ ಹೀಗಾಗಿ ಯಾವ ಒಂದು ಚೌಕಟ್ಟಿನಲ್ಲಿ ಇವರನ್ನ ಹದಕ್ಕೆ ತರಬೇಕು ಅಥವಾ ನಿಯಂತ್ರಣಕ್ಕೆ ತರಬೇಕು ಅನ್ನೋ ಒಂದು ಲೆಕ್ಕಾಚಾರಗಳು ಈ ದಿಲ್ಲಿಯ ಭೇಟಿಯ ನಂತರ ಚಾಲು ಆಗೋದಂತೂ ಖಂಡಿತ ಕಾಣಿಸ್ತಾ ಇದೆ. ಗುಡಿ, ನಾವು ಇವತ್ತಿನ ಒಂದು ಬಿಜೆಪಿಯನ್ನು ನೋಡೋದಾದ್ರೆ, ಅದು ಕೂಡ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿಯನ್ನು ನೋಡೋದಾದ್ರೆ ಮಧು, ಇಲ್ಲಿ ಕೆಲವೊಂದಷ್ಟು ಬಾರಿ ಏನಾಗುತ್ತೆ, ಯಾರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಅವಕಾಶ ಸಿಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ನೋಡೋದಾದ್ರೆ, ನಾವು ಇವತ್ತು ಜಾರ್ಖಂಡ್ ಮುಖ್ಯಮಂತ್ರಿ ಆಗಿದ್ದಾರಲ್ಲ ವಿಷ್ಣು ಅವರು 2019ರಲ್ಲಿ ಅವರಿಗೆ ಟಿಕೆಟ್ ಅನ್ನೇ ಕೊಡೋದಿಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದನೂ ತೆಗೆದುಹಾಕಲಾಗುತ್ತೆ. ಆದರೆ ಅವರು ಏನನ್ನೂ ಹೇಳದೆ ಕೆಲಸವನ್ನ ಮಾಡ್ತಿರ್ತಾರೆ. ಸಡನ್ ಆಗಿ ಅವರು ಮುಖ್ಯಮಂತ್ರಿಯಾಗಿ ಎಮರ್ಜ್ ಆಗಿರುವಂಥದ್ದು ಒಂದು ಕಡೆ ಇಂಥದ್ದಿರುವಂಥದ್ದು. ಇನ್ನೊಂದು ರಾಜ್ಯದಲ್ಲಿ ನನಗೆ ಸಿಕ್ಕಿಲ್ಲ ಅದು ಅಂತೇಳಿ ತಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಮಹತ್ವಾಕಾಂಕ್ಷೆಯನ್ನು ರೀಚ್ ಮಾಡೋದಕ್ಕೆ ನಾಯಕರು ಏನು ಬಡದಾಡ್ತಾ ಇದ್ದಾರೆ, ಏನು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಿದ್ದಾರೆ, ಅದೇನಾದರೂ ಉಪಯೋಗ ಅವ್ರಿಗಾದ್ರೂ ಆಗುತ್ತಾ ಅಥವಾ ಪಕ್ಷಕ್ಕಾಗುತ್ತಾ ಅನ್ನೋದು? ಪಕ್ಷಕ್ಕೂ ಉಪಯೋಗ ಆಗಲ್ಲ, ಅವ್ರಿಗೂ ವೈಯಕ್ತಿಕವಾಗಿ ಆಗಲಿಕ್ಕೆ ಬಹುತೇಕ ಡೌಟ್. ಯಾಕಂದರೆ ಆಗುವಂಥದ್ದಿದ್ರೆ ಇಷ್ಟೊತ್ತಿಗಾಗಲೇ ಆಗ್ಬಿಡ್ಬೇಕಿತ್ತು. ಈಗ ನೀವು ಹೇಳಿದಂತೆ ಪ್ರಯೋಗಕ್ಕೆ ಯಾವತ್ತೂ ಕೂಡ ಏನೋ ಆ 3 ರಾಜ್ಯಗಳಲ್ಲಿ ಏನು ಸರ್ಪ್ರೈಸಿಂಗ್ಲಿ CM ಕ್ಯಾಂಡಿಡೇಟ್ಗಳನ್ನು ಪಿಕ್ ಮಾಡಿದ್ರು, ಅದೇ ರೀತಿ ಇಲ್ಲಿ ವಿಜೇಂದ್ರ ಅವರು ಪಿಕ್ ಮಾಡಿರೋದು ಕೂಡ ಸರ್ಪ್ರೈಸಿಂಗ್ಗೆ. ಕೆಲವರಿಗೆ ಅವರ ಆಪ್ತ ವಲಯದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ನಾವು ಕೊಡಬೇಕು ಅನ್ನೋ ನಿರೀಕ್ಷೆ ಇತ್ತೇನೋ, ಅಪೇಕ್ಷೆ ಇತ್ತೇನೋ, ಆದರೆ ಅದ್ರ ಬಗ್ಗೆ ಯಾವುದೇ ರೀತಿಯ ಖಚಿತತೆ ಇರಲಿಲ್ಲ. ಎಕ್ಸಾಕ್ಟ್ಲಿ ಆ ನಿಟ್ಟಿನಲ್ಲಿ ನೋಡೋದಾದರೆ ಅದು ಕೂಡ ಒಂದು ಸರ್ಪ್ರೈಸೇ. ಅಂದರೆ ಪಕ್ಷದೊಳಗಿರುವಂಥ ಎದುರಾಳಿ ಟೀಮ್ಗೂ ಕೂಡ ಸರ್ಪ್ರೈಸ್ ಆಗೋ ರೀತಿ ಒಂದು ಹ್ಯಾಂಡ್ ಪಿಕ್ ಮಾಡಿರುವಂಥದ್ದು.
ಸೊ ಅಲ್ಲಿ ಏನೋ ಒಂದು ರೀಸನ್ಸ್ ಖಂಡಿತ ಇದ್ದೇ ಇರುತ್ತೆ. ಮತ್ತು ಯಾರಿಂದ ಹೆಚ್ಚು ಡ್ಯಾಮೇಜ್ ಆಗುತ್ತೆ ಮತ್ತು ಯಾರಿಂದ ಸ್ವಲ್ಪವಾದರೂ ಕೂಡ ಪ್ಲಸ್ ಮಾಡ್ಕೊಬೋದು, ಕಳೆದು ಹೋಗುವಂಥ ಸ್ಥಾನಗಳನ್ನು ಹೇಗೆ ಕನ್ಸಾಲಿಡೇಟ್ ಮಾಡಲಿಕ್ಕೆ ಸಾಧ್ಯ. ಈಗ ಕೆಲವು ಮಾಜಿ ಶಾಸಕರುಗಳೆಲ್ಲ ಅಥವಾ ಮಾಜಿ ಆಪ್ತ ವಲಯದಲ್ಲಿದ್ದಂಥ BSP ಆಪ್ತ ವಲಯದಂಥ ಕೆಲವು ಏನು ಮುಖಂಡರುಗಳು ಸ್ಥಳೀಯವಾಗಿ ಬೇರೆ ಬೇರೆ ಪಕ್ಷಕ್ಕೆ ವಲಸೆ ಹೋದ್ರು, ಈಗಲೂ ಕೂಡ ಒಂದು ಹೆಜ್ಜೆ ಇಟ್ಟಿರೋರು ಇದ್ದಾರೆ. ಸೊ ಅವರನ್ನು ಉಳಿಸ್ಕೊಬೇಕು. ಮತ್ತು ಈಗ ಇರುವಂಥ ಹಾಲಿ MP ಗಳನ್ನು ಗೆಲ್ಲಿಸ್ಕೊಳ್ಳಲಿಕ್ಕೆ ನಿರ್ಣಾಯಕವಾಗಿರುವಂಥ ಕೆಲವು ಕಡೆ ಸಮುದಾಯ ಇರ್ಬೋದು ಅಥವಾ ಬೇರೆ ಬೇರೆ ಆಪ್ತತೆ ಇರ್ಬೋದು, ಈ ಎಲ್ಲ ರಾಜಕೀಯ ಪಟ್ಟುಗಳನ್ನು ಕರಗತ ಮಾಡ್ಕೊಂಡಿರುವಂಥ BSY ಮಾರ್ಗದರ್ಶನವೂ ಬೇಕು ಅನ್ನೋ ಕಾರಣಕ್ಕೆ ಸಂಘಟನೆ, ನಾಯಕತ್ವ, BSY ಮಾರ್ಗದರ್ಶನ, ವಿಜಯೇಂದ್ರ ಅವರ ಒಂದು ಹೆಸರಿನ ಕಾರ್ಡ್ ಎಲ್ಲವನ್ನೂ ಕೂಡ ಮಿಕ್ಸ್ ಮಾಡಿ ಒಂದು ಔತಣವನ್ನು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಆದರೆ ಅದನ್ನು ಸ್ಪಾಯ್ಲ್ ಮಾಡಲಿಕ್ಕೆ ಹುಳಿ ಹಿಂಡುವಂಥ ಪ್ರಯತ್ನಗಳು ಇಲ್ಲಿ ಆಗ್ತಾ ಇದೆ. ಇವ್ರಿಗೂ ವೈಯಕ್ತಿಕವಾಗಿ ಅದರಿಂದ ಏನು ಲಾಭ ಇಲ್ಲ. ಒಂದಷ್ಟು ಅವರನ್ನ ಪೋಷಿಸ್ತಾ ಇರುವಂಥ ಅಥವಾ ಅವರ ಬೆನ್ನು ತಟ್ತಾ ಇರುವಂಥ ಕೆಲವು ಆಯ್ದ ನಾಯಕರುಗಳಿಗೆ ಅದರಿಂದ ಖುಷಿ ಆಗ್ಬೋದ ಹೊರತು ಅದರಿಂದ ರಿಸಲ್ಟ್ ಸಿಗೋದಿದ್ದರೆ ಇಷ್ಟೊತ್ತಿಗೆ ಸಿಕ್ಬಿಡ್ಬೇಕಿತ್ತು, ಇದಕ್ಕೆ ಮುಂಚೆನೇ ಸಿಕ್ಬಿಡ್ಬೇಕಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಇಬ್ಬರಿಗೂ ಕೂಡ ಅದು ಪಕ್ಷಕ್ಕೆ ಮತ್ತು ಅಂತ ಆಕ್ಷೇಪ ಮಾಡ್ತಿರುವಂಥ, ಅಸಹಕಾರ ಮಾಡ್ತಿರುವಂಥ ನಾಯಕರುಗಳು ಕೂಡ ಡ್ಯಾಮೇಜ್ ಅನ್ನೋದಂತೂ ಮೇಲ್ನೋಟ ಕಾಣಿಸ್ತಾ ಇದೆ. ಈ ಚಿತ್ರಗಳು ಕೂಡ ಅದನ್ನೇ ಹೇಳ್ತಾ ಇದೆ. ಖಂಡಿತ. ಅಂದರೆ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಏನಾಗುತ್ತೆ, ಕೆಲವೊಂದಿಷ್ಟು ಸಮಸ್ಯೆಗಳಿಗೆ ಉದಾಸೀನೆ ಮದ್ದಾಗುತ್ತೆ. ಆ ಕೆಲವೊಂದಿಷ್ಟು ಸಮಸ್ಯೆಗಳು ಉದಾಸೀನತೆ ಯಾವ ರೀತಿ ಮದ್ದಾಗದೇನೆ ಅನಾಸೀನ ತೆಗೆದುಕೊಂಡ್ರು ತಲೆನೋವು ಹೋಗದ ಮಟ್ಟಿಗೆ ತಲೆನೋವನ್ನು ತಂದಿಡುತ್ತೆ. ಹೀಗಾಗಿ ಏನಾಗುತ್ತೆ ನೋಡೋಣ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.